ಒಂದಿಷ್ಟು ಯೂಟ್ಯೂಬರ್ಸ್ನೂ ಕೂಡ ಕರೆಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಭಿಷೇಕನ್ನ ಬೆಂಡೆತ್ತಿದ್ದಾರೆ. ಎಲ್ಲ ವಿವರಗಳನ್ನು ಆತನಿಂದ ಕಲೆ ಹಾಕಿದ್ದಾರೆ. ಆತನನ್ನು ಅಲ್ಲೇ ಇಟ್ಕೊಂಡಿದ್ದಾರೆ. 3 ದಿನದಿಂದ ಸ್ಟೇಷನ್ನಲ್ಲೇ 3 ದಿನ ಆತ ಅಲ್ಲೇ ಇದ್ದಾನೆ. ಮ್ಯಾರಥಾನ್ ವಿಚಾರಣೆ ಆಗಿದೆ. ಆ ವಿಚಾರಣೆ ಇವತ್ತು ಕಂಟಿನ್ಯೂ ಆಗುತ್ತೆ. ನಿನ್ನೆ ಮೊನ್ನೆ ಇನ್ನೊಬ್ಬರು ಮತ್ತೊಬ್ಬರು ಮಾತಾಡಿದಂಥ ಮಾತನ್ನು ಕೂಡ ಕೇಳಿದ್ವಿ ನಾವು. ಇದೇ ವ್ಯಕ್ತಿ, ಇದೇ ಅಭಿಷೇಕ್ ನಮ್ಮನ್ನು ಭೇಟಿ ಮಾಡಿದ್ದ. ನಿನಗೆ ಗೊತ್ತಿಲ್ಲ ಇದ್ರ ಹಿಂದ್ಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ. ತುಂಬ ಜನ ಕೆಲಸ ಮಾಡ್ತಾರೆ ಇದರ ಹಿಂದೆ. ಕಂಟೆಂಟ್ ರೈಟರ್ಸ್ ಇದ್ದಾರೆ. ಬಾ ಅಂದರೆ ಈ ದುಡ್ಡು ಕಾಸು ಹರಿದು ಬಂದಿರುವಂಥದ್ದು ಸತ್ಯ, ಕಂಟೆಂಟ್ ರೈಟರ್ಸ್ ಇರುವಂಥದ್ದು ಸತ್ಯ, ಇವರಿಗೆಲ್ಲ ದುಡ್ಡು ಕೊಟ್ಟಿರುವಂಥದ್ದು ಸತ್ಯ. ಒಬ್ಬ ಅಂತ ವ್ಯಕ್ತಿ ಒಪ್ಕೊಂಡಿದ್ದಾನೆ, ಹೌದು ನನಗೆ ದುಡ್ಡು ಕೊಟ್ಟರು ಅದಕ್ಕೋಸ್ಕರ ಮಾಡಿದೆ ಅನ್ನುವಂಥ ಮಾತನ್ನು ಅಭಿಷೇಕ್ ಹೇಳಿದ್ರೆ, ಇನ್ನು ನಾನು ದುಡ್ಡು ಕೊಡ್ತೀನಿ, ಬೇಕಾದಷ್ಟು ವ್ಯವಸ್ಥೆ ಮಾಡ್ತೀನಿ, ಬನ್ನಿ ಅಂತ ಕರೆದ್ರು ಅಂತ ಕೂಡ. ಇವೆಲ್ಲ ಸಂಗತಿಗಳು. ಬನ್ನಿ, ಪೃಥ್ವಿರಾಜ್ ನಮ್ಮ ಜೊತೆಗಿದ್ದಾರೆ. ಪೃಥ್ವಿರಾಜ, ಇಷ್ಟೊಂದೆಲ್ಲ ಕಥೆಗಳಿದೆ, ಒಂದಾದ್ಮೇಲೊಂದು ಎಲ್ಲವೂ ಕೂಡ ಸುರುಳಿ ಬಿಚ್ಕೊಳ್ತಾ ಇದೆ, ಒಂದಾದ್ಮೇಲೊಂದು. ಏನು ನಡೀತಾ ಇದೆ? ರಂಗನಾಥ್, ಸದ್ಯಕ್ಕೆ ಈ ಬುರುಡೆ ಅನ್ನೋ ಬಾಲ್ನ ಈಗ ಜಯಂತ್ ತಮ್ಮ ಅಂಗಳದಿಂದ ಈಗ ಗಿರೀಶ್ ಮಟ್ಟಣ್ಣ ಅವರ ಅಂಗಳಕ್ಕೆ ಈ ಒಂದು ಬುರುಡೆ ಎಂಬ ಬಾಲನ್ನು ಎಸ್ತಿರುವಂಥದ್ದು. ಇದು ವಿಚಾರಣೆ ವೇಳೆ ಗೊತ್ತಾಗಿರುವಂಥದ್ದು. ನಿನ್ನೆ ಆ ಜಯಂತ್ ವಿಚಾರಣೆ ವೇಳೆ ಗಿರೀಶ್ ಮಟ್ಟಣ್ಣನವರು ಈ ಒಂದು ಬುರುಡೆಯನ್ನ ತಂದು ಕೊಟ್ಟರು, ಸೊ ನಾನು ಅದನ್ನು ಚಿನ್ನಯ್ಯ ಕೊಟ್ಟೆ ಅಂತ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿರುವಂಥದ್ದು. ಆದರೆ ಗಿರೀಶ್ ಮಟ್ಟಣ್ಣನವರನ್ನ ಸಪರೇಟ್ ಆಗಿ ಕೂರಿಸ್ಕೊಂಡು ಇದನ್ನ SIT ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ, ಆ ಬುರುಡೆಗೂ ನನಗೂ ಸಂಬಂಧನೇ ಇಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲೇ ಗಿರೀಶ್ ಮಟ್ಟಣ್ಣನವರು ಇವಾಗ ಆನ್ಸರ್ ಅನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಇವತ್ತಿಗೆ 3ನೇ ದಿನ ಜಯಂತ್ SIT ಕಚೇರಿಗೆ ಒಳಗಡೆ ಹೋಗಿ ಇವತ್ತಿಗೆ 3ನೇ ದಿನ. 2 ರಾತ್ರಿ ಜಯಂತ್ SIT ಕಚೇರಿಯಲ್ಲೇ ಕಳೆದಿರುವಂಥದ್ದು. ನಿನ್ನೆ 11:30ಗೆ ಗಿರೀಶ್ ಮಟ್ಟಣ್ಣನವರನ್ನ ಈಗ SIT ಕಚೇರಿ ಒಳಗಡೆ ಕರ್ಕೊಂಡು ನಿನ್ನೆ ತಡರಾತ್ರಿವರೆಗೂ ಕೂಡ ಇಬ್ಬರನ್ನು ವಿಚಾರಣೆಯನ್ನ ಮಾಡಿದ್ದಾರೆ. ಇಬ್ಬರನ್ನು ಕೂಡ ಅಲ್ಲಿ ಮಾತಾಡ್ಲಿಕ್ಕೆ ಏನು ಬಿಟ್ಟಿಲ್ಲ. SIT ಕಚೇರಿ ಅಂದ್ರೆ SIT ಕಚೇರಿ ಆರಂಭಿಕ ಹಂತದಲ್ಲೇ ಆ ಕಚೇರಿ ಏನು ಅಂತ ಹೇಳಿದರೆ, ಈ ಪೊಲೀಸ್ ಕ್ವಾರ್ಟರ್ಸ್ ಹೊಸದಾಗಿ ಇನ್ನೂ ಉದ್ಘಾಟನೆ ಆಗಿ ಯಾರಿಗೂ ಕೊಟ್ಟಿರಲಿಲ್ಲ ಅಂತ ಒಂದು ಪೊಲೀಸ್ ಕ್ವಾರ್ಟರ್ಸ್ನ SIT ಪೊಲೀಸ್ ಠಾಣೆ ಮತ್ತು ಕಚೇರಿಯನ್ನಾಗಿ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಸಾಕಷ್ಟು ರೂಮ್ಗಳಿದೆ. ಸೊ ಅಲ್ಲಿ ಒಂದೊಂದು ರೂಮಲ್ಲೂ ಕೂಡ ಒಬ್ಬೊಬ್ಬರನ್ನ ಕೂರಿಸಿರುವಂಥದ್ದು. ಆ ಜಯಂತನ ಒಂದು ರೂಮು ಮತ್ತು ಮಟ್ಟಣ್ಣನವರನ್ನ ಇಬ್ಬರನ್ನು ಬೇರೆ ಬೇರೆ ರೂಮಲ್ಲಿ ಕೂರಿಸ್ಕೊಂಡು ಬೇರೆ ಬೇರೆ ಸಪ್ರೇಟಾಗಿ ಇಂಟ್ರಾಗೇಷನ್ ಅನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಜಯಂತ್ ಬುರುಡೆನ ಮಟ್ಟಣ್ಣ ತಂದುಕೊಟ್ರು ಅಂತ ಹೇಳಿದರೆ, ಮಟ್ಟಣ್ಣನವರು ಇಲ್ಲ ನನಗೆ ಗೊತ್ತೇ ಇಲ್ಲ ಬುರುಡೆ ಬಗ್ಗೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಇದ್ರ ಜೊತೆಗೆ ಈಗ ಯೂಟ್ಯೂಬರ್ ಅಭಿಷೇಕನ್ನ ಇನ್ನೊಂದು ರೂಮಲ್ಲಿ ಕೂರಿಸಿದ್ದಾರೆ. ಆತನನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಯೂಟ್ಯೂಬರ್ ಅಭಿಷೇಕ್ ಇದು 4ನೇ ದಿನ, ಅಂದ್ರೆ 3 ರಾತ್ರಿಗಳನ್ನು ಆತ ಈಗ SIT ಕಚೇರಿಯಲ್ಲೇ ಕಳೆದಿರುವಂಥದ್ದು. ಅಂದ್ರೆ ಇವರೆಲ್ಲರಿಗೂ ಕೂಡ ಅವರ ಒಪ್ಪಿಗೆ ಮೇಲೆ SIT ಕಚೇರಿಯಲ್ಲಿ ಇವ್ರು ಇಟ್ಕೊಂಡಿರುವಂಥದ್ದು, ಅಂದ್ರೆ ಪ್ರತಿದಿನ ವಿಚಾರಣೆಗೆ ಒಳಗಾಗಬೇಕು ಅನ್ನೋ ದೃಷ್ಟಿಯಲ್ಲಿ. ಸೊ ಇಲ್ಲಿ ನಿನ್ನೆ ರಾತ್ರಿ ಇನ್ನೊಂದು ಬೆಳವಣಿಗೆ ನಡೆದಿದೆ. ಏನು ಸೌಜನ್ಯ ಮಾವ ವಿಠಲ್ ಗೌಡ ಏನಿದ್ದಾರೆ ಅವ್ರನ್ನೂ ಕೂಡ SIT ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದು ನಿನ್ನೆ ತಡರಾತ್ರಿವರೆಗೂ ವಿಚಾರಣೆಯನ್ನ ಮಾಡಿರುವಂಥದ್ದು. ಇವತ್ತು ಕೂಡ ಕಂಟಿನ್ಯೂ ಮಾಡಿರುವಂಥದ್ದು. ಇಲ್ಲಿ ಈ ಚಿನ್ನಯ್ಯನನ್ನ ಇವತ್ತು ಏನು ಆತನ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಸೊ ಇದರ ಬೆನ್ನಲ್ಲೇ ಇಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಇವರೆಲ್ಲರನ್ನೂ ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸೊ ಸಾಕಷ್ಟು ವಿಚಾರಗಳು ಒಬ್ಬರಿಂದ ಒಬ್ರು ಬರ್ತಾ ಇರುವಂಥದ್ದು. ಅಂದರೆ ಅಂತಿಮ ಘಟ್ಟದಲ್ಲಿ ಎಲ್ಲರೂ ಕೂಡ ಈಗ ಸತ್ಯವನ್ನ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿಗೆ ಈಗ SIT ಅಧಿಕಾರಿಗಳು ತಂದಿಟ್ಟಿದ್ದಾರೆ. ಆ ರೀತಿ ವಿಚಾರಣೆ ಸಾಕ್ತಾ ಇರುವಂಥದ್ದು. ಎಲ್ಲ ಸತ್ಯಗಳು ಕೂಡ ಈಗ ಒಂದೊಂದೇ ಆಗಿ ಹೊರಗಡೆ ಬರ್ತಾ ಇದೆ. ಸೊ ಇವತ್ತು ಕೂಡ ಸಾಕಷ್ಟು ಮ್ಯಾರಥಾನ್ ಈ ವಿಚಾರಣೆ ನಡೆಯುತ್ತೆ. ನಿನ್ನೆ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ರಾತ್ರಿ 11 ಗಂಟೆವರೆಗೂ ಕೂಡ SIT ಕಚೇರಿಯಲ್ಲೇ ಇದ್ರು. ಇವತ್ತು ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಸೊ ಉಳಿದಂತವರು ಈಗ ವಿಚಾರಣೆಯನ್ನ ಮಾಡ್ತಾರೆ. ಈ ಒಂದು ವಿಚಾರಣೆಯಲ್ಲಿ ಇನ್ನೇನು ಸ್ಫೋಟಕ ಮಾಹಿತಿಗಳು ಸಿಗುತ್ತೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ಪೃಥ್ವಿರಾಜ್, ನೀವು ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾತಾಡಬೇಕು.